ಬೆಂಗಳೂರಿನ ಸಂಪಂಗಿ ರಾಮನಗರದಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸಲು ಹೋಗಿ ಆಟೋ ಚಾಲಕನೊಬ್ಬ ಮಹಿಳೆಗೆ ಡಿಕ್ಕಿ ಹೊಡೆಸಿದ್ದಾನೆ. ವೇಗವಾಗಿ ಬರ್ತಾ ಇದ್ದ ಆಟೋ ಚಾಲಕ ಬೈಕ್ ತಪ್ಪಿಸಲು ಹೋಗಿ ಕಂಟ್ರೋಲ್ ತಪ್ಪಿದ್ದಾನೆ. ಆಗ ಎದುರಿಗಿದ್ದ ಮಹಿಳೆಗೆ ಗುದ್ದಿದ್ದು ಶಶಿಕಲಾ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ನೋಡುಗರ ಮೈ ಜುಮ್ಮೆನಿಸ್ತಾ ಇದೆ. ದೇಶಾದ್ಯಂತ ಬಹುತೇಕ ಕಡೆ ಅನ್ಲಾಕ್ ಆಗ್ತಿದ್ದಂತೆ ಹೊಸ ಟೆನ್ಷನ್ ಶುರುವಾಗಿದೆ. ಕೊರೋನಾ ಎರಡನೇ ಅಲೆ ಕಡಿಮೆ ಆಯಿತು ಅನ್ನೋ ಹೊತ್ತಲೇ ಮತ್ತೆ ಅಬ್ಬರಿಸೋದಕ್ಕೆ ಶುರುವಾಗಿದೆ. ಮಹಾರಾಷ್ಟ್ರ, ಕೇರಳದಲ್ಲಿ ದಿನೇ ದಿನೇ ಸೋಂಕಿನ ಸುನಾಮಿ ಜೋರಾಗ್ತಾ ಇದ್ದು ಜೂನ್ 26ರಂದು ಕೊರೋನಾ ಸೋಂಕಿನ ಸಂಖ್ಯೆ ಜಾಸ್ತಿಯಾಗಿದೆ, ತೀವ್ರವಾಗ್ತಾ ಇದೆ. ಕೊರೋನಾ ಹರಡ್ತಾ ಇರೋದು ಇದು ಮೂರನೇ ಅಲೆಯ ಭೀತಿ ಅಂತ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೋಂಕು ಹಬ್ಬುವ ಪ್ರಮಾಣ 78ರಿಂದ 88% ಏರಿಕೆಯಾಗಿದೆ. ಅನ್ಲಾಕ್ನಲ್ಲಿ ಮಾರ್ಗಸೂಚಿ ಉಲ್ಲಂಘನೆ ಆಗ್ತಾ ಇರೋದು ಇಷ್ಟಕ್ಕೆಲ್ಲ ಕಾರಣವಾಗ್ತಾ ಇದೆ. ದೇಶದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇರೋ ಹೊತ್ತಲೇ ಬೆಂಗಳೂರಿಗರಿಗೆ ಸಿಹಿ ಸುದ್ದಿಯೊಂದು ಹೊರಬಿದ್ದಿದೆ. ನಗರದಲ್ಲಿ ಕೊರೋನಾ ಕಂಟ್ರೋಲ್ ಮಾಡುವುದರಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸಕ್ಸಸ್ ಆಗಿದ್ದಾರೆ. ಸರ್ಕಾರದ ಟಾರ್ಗೆಟ್ ಅನ್ನ ಬಿಬಿಎಂಪಿ ರೀಚ್ ಮಾಡಿದ್ದು ನಗರದ ಎಲ್ಲಾ ವಲಯಗಳಲ್ಲೂ ಸೋಂಕು ಇಳಿಕೆಯಾಗಿದೆ. 1%ಕ್ಕಿಂತ ಸೋಂಕಿನ ಪ್ರಮಾಣ ಕಡಿಮೆ ಇರುವುದಾಗಿ ಬಿಬಿಎಂಪಿ ಮಾಹಿತಿ ಕೊಟ್ಟಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರೇ ಎಚ್ಚರ ಎಚ್ಚರ. ಮೆಟ್ರೋ ರೈಲಿನೊಳಗೆ ಮಾಸ್ಕ್ ಹಾಕೋದು ಕಡ್ಡಾಯ. ಒಂದ್ ವೇಳೆ ಮೆಟ್ರೋ ನಿಲ್ದಾಣ ಹಾಗೂ ರೈಲ್ನಲ್ಲಿ ಮಾಸ್ಕ್ ಹಾಕದಿದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ. ಮೆಟ್ರೋ ನಿಲ್ದಾಣದಲ್ಲಿ ಕಣ್ಗಾವಲಿಗೆ ವಿಶೇಷ ತಂಡ ರಚನೆ ಮಾಡಲಾಗಿದ್ದು ಮಾಸ್ಕ್ ಧರಿಸದಿದ್ರೆ ₹250 ದಂಡ ವಸೂಲಿ ಮಾಡ್ತಾರೆ. ಒಂದ್ ವಾರದಲ್ಲಿ ₹1,77,250 ದಂಡದ ರೂಪದಲ್ಲಿ ವಸೂಲಿಯಾಗಿದೆ. ಮಾಸ್ಕ್ ಹಾಕದ ಐಎಸ್ಐ ಒಬ್ಬರು ವಿರುದ್ಧ ಲಾರಿ ಚಾಲಕ ತಿರುಗಿದ್ದ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಜಿಲ್ಲೆಯ ಕುಣಜನೂರು ಚೆಕ್ ಪೋಸ್ಟ್ನಲ್ಲಿ ಒಂದು ಘಟನೆ ನಡೆದಿದೆ. ತಮಿಳುನಾಡು ಮೂಲದ ಲಾರಿ ಚಾಲಕ ಮಾಸ್ಕ್ ಹಾಕೊಂಡು ಡ್ಯೂಟಿ ಮಾಡಿ ಅಂತ ಎಎಸ್ಐಗೆ ತರಾಟೆ ತಗೊಂಡ್ರು. ಮಾಸ್ಕ್ ಹಾಕದೆ ನಮ್ಮನ್ನೇಕೆ ಗಾಡಿಯಿಂದ ಇಳಿಸ್ತಾ ಇದ್ದೀರಾ, ಸರ್ಕಾರ ಮಾಸ್ಕ್ ಹಾಕಬೇಡಿ ಅಂತ ಹೇಳಿದ್ಯಾ ಅಂತ ಪ್ರಶ್ನಿಸಿದ್ದಾನೆ. ಲಾರಿ ಚಾಲಕನ ಪ್ರಶ್ನೆಗೆ ತಬ್ಬಿಬ್ಬಾದ ಎಎಸ್ಐ ಕೊನೆಗೆ ಮಾಸ್ಕ್ ಅನ್ನು ಧರಿಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಳೆದ 2 ತಿಂಗಳಿನಿಂದ ಲಾಕ್ ಆಗಿದ್ದ ಹಾಸನ ಜಿಲ್ಲೆ ಇಂದಿನಿಂದ ತೆರೆದುಕೊಂಡಿದೆ. ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿರೋದ್ರಿಂದ ಇಂದಿನಿಂದ ಅನ್ಲಾಕ್ ಮಾಡಲಾಗಿದೆ. ದೇವಸ್ಥಾನಗಳು ಸಹ ಇಂದಿನಿಂದ ಓಪನ್ ಆಗಿದ್ದು ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗ್ತಾ ಇದೆ. ಬೇಲೂರಿನ ಚನ್ನಕೇಶವ ದೇವಾಲಯಕ್ಕೆ ಆಗಮಿಸಿದ ಶಾಸಕ ಲಿಂಗೇಶ್ ದೇವರ ದರ್ಶನ ಪಡೆದರು. ಇಂದಿನಿಂದ ರಾತ್ರಿ 9 ಗಂಟೆ ತನಕ ವ್ಯಾಪಾರ ವಹಿವಾಟಿಗೆ ಜಿಲ್ಲೆಯಾದ್ಯಂತ ಅವಕಾಶ ಕೊಡಲಾಗಿದೆ. ಕೊರೋನಾ ಲಸಿಕೆ ಹಾಕೋದಕ್ಕೆ ಶುರುವಾಗಿ ತಿಂಗಳುಗಳೇ ಉರುಳಿದ್ವು. ಆದರೂ ಸಹ ಲಸಿಕೆ ಅಭಾವ ಕಡಿಮೆ ಆಗ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೊಯ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೊರೋನಾ ಲಸಿಕೆಗಾಗಿ ನೂಕುನುಗ್ಗಲು ಉಂಟಾಗಿತ್ತು. ಸಾಮಾಜಿಕ ಅಂತರ, ಮಾಸ್ಕ್ ಧರಿಸದೆ ಜನರು ಗುಂಪು ಗುಂಪಾಗಿ ಸೇರಿದ್ರು. ಆರೋಗ್ಯ ಕೇಂದ್ರದ ಬಳಿ ಜನಜಾತ್ರೆಯೇ ಸೃಷ್ಟಿಯಾಗಿತ್ತು. ಬಿಜೆಪಿ ನಾಯಕ ಎ ಮಂಜು ಮತ್ತೆ ಕಾಂಗ್ರೆಸ್ ಸೇರೋದಕ್ಕೆ ಸಿದ್ಧರಾಗಿದ್ದಾರಾ ಅನ್ನೋ ಸುದ್ದಿ ಜೋರಾಗಿ ಕೇಳಿ ಬರ್ತಾ ಇದೆ. ಎ ಮಂಜು ಬೆಂಬಲಿಗರು ಸಹ ಡಿಕೆಶಿ ಭೇಟಿ ಮಾಡಿ ಈ ಬಗ್ಗೆ ಮನವಿ ಮಾಡಿದ್ದಾರೆ. ಇದೇ ವಿಷಯವಾಗಿ ಮಾತನಾಡಿದ ಎ ಮಂಜು, ಸದ್ಯ ಕಾಂಗ್ರೆಸ್ ಸೇರುವ ಚಿಂತನೆ ಇಲ್ಲ, ನಾನು ಈಗಲೂ ಬಿಜೆಪಿಯಲ್ಲೇ ಇದ್ದೇನೆ, ದೇಶದಲ್ಲಿ ಮೋದಿ ನಾಯಕತ್ವ ಇದೆ, ಹೀಗಾಗಿ ಇದೇ ಪಕ್ಷದಲ್ಲಿ ನಾನಿರ್ತೇನೆ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬಳಿ ರ್ಯಾಲಿ ನಡೆಸಿದ್ದಾರೆ. ಕಾಂಗ್ರೆಸ್ ಭವನದವರೆಗೆ ಬೃಹತ್ ಸೈಕಲ್ ಜಾಥಾ ನಡೆಸಿದ್ದು ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಕಾವು ಜೋರಾಗ್ತಾ ಇದ್ದಂತೆ ಎಂಟ್ರಿ ಕೊಟ್ಟ ಪೊಲೀಸರು ಕೈ ನಾಯಕರನ್ನ ವಶಕ್ಕೆ ಪಡೆದರು. ಪ್ರವಾಸಿಗರ ಕ್ಯಾಮೆರಾದಲ್ಲಿ ಹುಲಿರಾಯ ಘರ್ಜನೆ ಮಾಡಿರುವುದು ಸರಿಯಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಮುತ್ತೋಡಿ ಅರಣ್ಯದಲ್ಲಿ ಪ್ರವಾಸಿಗರ ಕ್ಯಾಮೆರಾದಲ್ಲಿ 20 ಸೆಕೆಂಡ್ಗಳ ಕಾಲ ವ್ಯಾಘ್ರನ ಘರ್ಜನೆ ಸೆರೆ ಹಿಡಿಯಲಾಗಿದೆ.
ಭದ್ರಾ ಅಭಯಾರಣ್ಯದಲ್ಲಿ ಸಫಾರಿಗೆ ತೆರಳಿದ್ದ ವೇಳೆ ಪ್ರವಾಸಿಗರಿಗೆ ಹುಲಿರಾಯನ ದರ್ಶನವಾಗಿದ್ದು ಹುಲಿ ಕಂಡು ಪ್ರವಾಸಿಗರು ಫಿದಾ ಆಗಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.